ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ DCM DK ಶಿವಕುಮಾರ್ಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕದಂಗಿದೆ ಸುಪ್ರೀಂ ಕೋರ್ಟಲ್ಲಿ. DK ಶಿವಕುಮಾರ್ ವಿರುದ್ಧ ಜಾರಿ ನಿರ್ದೇಶನಾಲಯ 120B 120B ಕಾನ್ಸ್ಪಿರಸಿ ಪಿತೂರಿಯ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿತ್ತು. ಅದಕ್ಕೆ ಕಾರಣ 2017 ಆಗಸ್ಟಲ್ಲಿ DK ಶಿವಕುಮಾರ್ ಅವರಿಗೆ ಸೇರಿದ ಮನೆಗಳ ಮೇಲೆ IT ದಾಳಿ ನಡೆದಿದ್ದಾಗ ಅದೊಂದು 7 ಕೋಟಿ ರೂಪಾಯಿ ಪತ್ತೆಯಾಗಿತ್ತು. ಹಾಗಾಗಿ ಕೇಸನ್ನು ದಾಖಲಿಸಿದ್ರು. ಹೈಕೋರ್ಟ್ ಕರ್ನಾಟಕ ಇದನ್ನು ರದ್ದು ಮಾಡಬೇಕು ಅಂತ DK ಶಿವಕುಮಾರ್ ಕೇಳಿದ್ದಾಗ ಅದನ್ನು ನಿರಾಕರಿಸಿತ್ತು. ಆದರೆ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅವರು ಮೊರೆ ಹೋಗಿದ್ದರು. ಇವತ್ತು ಸುಪ್ರೀಂ ಕೋರ್ಟ್ ಅದರ ವಿಚಾರಣೆಯನ್ನು ಪೂರ್ಣಗೊಳಿಸಿ ಅವರಿಗೆ ರಿಲೀಫ್ ಕೊಟ್ಟು ಹಾಗೆ ಮಾಡಲಿಕ್ಕೆ ಬರಲ್ಲ, ನೀವು ಇದು ಆದಾಯ ತೆರಿಗೆ ಪ್ರಕರಣವಾದ್ದರಿಂದ ಇಡಿಯಿಂದ 120B ಮಾಡೋಕ್ಕೆ ಬರಲ್ಲ ನೀವು ಪಿತೂರಿನಲ್ಲಿ ಅಂತ ಹೇಳಿ ಅದನ್ನು ರದ್ದು ಮಾಡ್ತು ಅಥವಾ ವಜಾ ಮಾಡಿದೆ. ಆಲ್ ರೈಟ್, ಇದರಿಂದ IT ಕೇಸ್ ಏನಾಗತ್ತೆ ಹಾಗಾದರೆ ಅಂದರೆ ಮೂಲ ಅಂದರೆ ಅದು ಮುಂದುವರಿಯುತ್ತೆ. ಬಟ್ ಆ ಬಗ್ಗೆ ಏನೋ ಮಾಹಿತಿ ತೊಗೊಳಕ್ಕೆ ಸುಪ್ರೀಂ ಕೋರ್ಟ್ 6 ವಾರ ಏನೋ ಟೈಮ್ ಕೇಳಿದಾರಂತೆ, ಕೊಡ್ಬೋದು ಅವರು. ಸಹಜವಾಗಿ ಶಿವಕುಮಾರ್ ಅವರು ತನ್ನ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ಸಂತೋಷದ ದಿನ ಅಂತ ವ್ಯಾಖ್ಯಾನಿಸಿದ್ದಾರೆ. ಇಲ್ಲಿಂದನೇ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಫೋನಲ್ಲಿ ಬರ್ತಾ ಇದೆ. ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂಥ ಒಂದು ದಿನ ಇವತ್ತು. ವಕೀಲರೆಲ್ಲ ಇಲ್ಲಿ ಕೂತಿದ್ದಂಗೆ ನನಗೆ ಫೋನ್ಗಳು ಸುರಿಮಳೆ ಬರ್ತಾ ಇತ್ತು. ಸೊ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಅಂದರೆ ಇನ್ನು ಏನಿದೆ, ಇನ್ನು ಅದಕ್ಕಿಂತ ಅಪೀಲು ಹಾಕ್ಲಿಕ್ಕೂ ಸರ್ ಇದ್ರಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ ಸರ್. DK ಅವರ ಹಾದಿ ಏನಾದೀತು ಇದರ ಪರಿಣಾಮವಾಗಿ ಈ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಎಂಬ ಆರೋಪದಿಂದ ಅವರು ಮುಕ್ತರಾಗ್ತಾರೆ. ಓಕೆ, ಹಾಗಿದ್ರೆ ಆ ಕೇಸು ವಜಾ ಆಗಿದ್ದರಿಂದ ಮೂಲ ಕೇಸು ವಜಾ ಆಗತ್ತಾ ಅಂದರೆ ನಾಟ್ ನೆಸೆಸರಿ. ನಾನು ಹೇಳ್ತಿರೋದು IT ಹಾಕೊಂಡು ನಾನು ಆಗದೇ ಇಲ್ಲ ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ. ವಿಚ್ ಈಸ್ IT ಕೇಸು ಪಾರ್ಟ್ ಆಫ್ ದ CBI ಇದೆ ಅದರೊಳಗಡೆ. ಅದು ಏನಾಗತ್ತೆ ಅಂತ ಗೊತ್ತಿಲ್ಲ. ಬಟ್ CBI FIR ಮಾಡಿಕೊಂಡಿರೋದು ಇಡಿನ ಡೈರೆಕ್ಷನ್ ಮೇಲೆ, ಆದ್ದರಿಂದ ಇದನ್ನೇ ತೆಗೆದ್ಮೇಲೆ ಅದನ್ನು ತೆಗಿತಾರೆ ಅಂತ ಕೆಲವರ ವಾದ ಇದೆ. ಅದನ್ನು ಕೋರ್ಟ್ ಹೇಗೆ ನೋಡುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಎಸ್ ಸರ್, ಅಕ್ರಮ ಹಣ ವರ್ಗಾವಣೆ ಅಲ್ಲ ಅನ್ನುವಂಥದ್ದಾದ್ರೆ ಆ ಹಣ ಎಲ್ಲಿಂದ ಬಂತು ಅನ್ನೋದಕ್ಕೆ ಅಕ್ರಮ ಹಣ ವರ್ಗಾವಣೆ ಹೌದು ಅಲ್ಲ ಅಂತ ಅವ್ರು ಹೇಳ್ತಿರ್ತಿರಲ್ಲ. ಅಲ್ಲಿ ದುಡ್ಡು ಸಿಕ್ಕಿದ್ದು ಸರಿ ತಪ್ಪು ಅದು ಅವ್ರದ್ದೇ ಅದು ಅಂತ ಅದನ್ನು ಹೇಳಿರಲ್ಲ. ಓಕೆ, ನೀವು ಆದಾಯ ತೆರಿಗೆಗೆ ಸಂಬಂಧಪಟ್ಟ ಪ್ರಕರಣದಲ್ಲಿ ಇಡಿನವ್ರು ಬಂದು 120B ಹಾಕಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ, ಹೇಳಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಜಜ್ಮೆಂಟ್ ನೋಡಿದ್ರೆ ಗೊತ್ತಾಗತ್ತದು ಕೆಲವೊಮ್ಮೆ. ಬಟ್ ಇಟ್ ಇಸ್ ಎ ರಿಲೀಫ್, ನೋ ಡೌಟ್ ಅಬೌಟ್ ಇಟ್. ಯಾಕಂದರೆ ಅದು ತಲೆ ಮೇಲೆ ತೂಗು ಕತ್ತಿ ಥರ ತಿರುಗಾಡ್ತಾನೆ ಇರ್ತಿರೋದು, ಅದು ರಿಲೀಫೇ ಅವ್ರಿಗೆ. ಮೂಲ ಪ್ರಕರಣಗಳು ಏನಾದೀತು ಮುಂದೆನೇ ಗೊತ್ತಾಗಬೇಕು. ಓಕೆ, ಎಸ್. ಇನ್ನು ಬೇಸಿಗೆ ಆರಂಭದಲ್ಲಿಯೇ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ತೀವ್ರಗೊಂಡಿದೆ. CM ಗೃಹ ಕಚೇರಿಗೂ ಕೂಡ ನೀರಿನ ಸಮಸ್ಯೆಯ ಬಿಸಿ ತಾಗಿದೆ. ಮುಖ್ಯಮಂತ್ರಿಗಳು ಕೂಡ ಜಲಮಂಡಳಿ ಟ್ಯಾಂಕರ್ನಿಂದ ಗೃಹ ಕಚೇರಿ ಕೃಷ್ಣಾಗೆ ನೀರು ಪೂರೈಕೆ ಆಗಿದೆ. ಈ ಹೊತ್ತಲೇ ಗೃಹ ಕಚೇರಿ ಕೃಷ್ಣಾದಲ್ಲಿ CM ಸಿದ್ದರಾಮಯ್ಯನವರು ಬರ ನಿರ್ವಹಣೆ ಸಭೆಯನ್ನ ಇವತ್ತು ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಕುಡಿಯೋ ನೀರಿಗೆ ತೊಂದರೆ ಎಲ್ಲ ಆಗಬಾರದು, ಕ್ರಮ ತಗೊಳ್ಬೇಕು ಅಂತ ಎಲ್ಲಾ DCಗಳಿಗೆ CM ಸೂಚನೆಯನ್ನು ಕೊಟ್ಟಿದ್ದಾರೆ. ಅನಿವಾರ್ಯ ಏನಾದರೂ ಬಂದ್ರೆ ಬೋರ್ವೆಲ್ ಕೊರೆಸಿ ಅಂತ CEOಗಳಿಗೆ ಅನುಮತಿ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಲಾಭದ ಕಾರಣ ಈ ಬಾರಿ ಬರದ ತೀವ್ರತೆ ಹೆಚ್ಚು ಕಾಣಿಸ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಟ್ಯಾಂಕರ್ ಬೋರ್ವೆಲ್ ನೋಂದಣಿ ಮುಗಿದ ಮೇಲೆ ದರ ನಿಗದಿ ಮಾಡ್ತೀವಿ ಅಂತ DCM ಅವರು ಹೇಳಿದ್ದಾರೆ. ಈ ಮಧ್ಯೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ಕಾರಣದಿಂದ ನೀರಿನ ಸಮಸ್ಯೆ ಉಲ್ಬಣಿಸಿದೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಆರೋಪಿಸಿದ್ದಾರೆ. ಪಾಪ ಗ್ಯಾರಂಟಿಗಳಿಂದಲೂ ಕೂಡ ಜನ ನೆಮ್ಮದಿಯಾಗಿಲ್ಲ ಅಂತ ಹೇಳಿದ್ದಾರೆ. ಈ ಸ್ಕೀಮ್ಗಳಿಂದ ಪ್ರತಿ ಕುಟುಂಬಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಸಿಗ್ತಾ ಇದೆ. ಸುಮಾರು 1,20,00,000 ಕುಟುಂಬಗಳಿಗೆ ಸಿಗ್ತಾ ಇದೆ. ಸುಮಾರು 4.5 ಕೋಟಿ ಜನರಿಗೆ ಇದರ ಲಾಭ ಸಿಗ್ತಾ ಇದೆ. ಸೊ ಈ ಕಾರಣದಿಂದ ನಮಗೆ ಜನ ಗುಳೆ ಹೋಗತಕ್ಕಂಥದ್ದಾಗಲಿ, ಬರಗಾಲದ ತೀವ್ರತೆ ಆಗಲಿ, 600 ರೂಪಾಯಿಗೂ ನೀರು ಕೊಡ್ತಾ ಇದ್ದಾರೆ, 3,000 4,000 ಕಲೆಕ್ಟ್ ಮಾಡ್ತಾರೆ. ಎಲ್ಲ ನಮ್ಮ ರಿಜಿಸ್ಟ್ರೇಷನ್ ಆದ್ಮೇಲೆ ಇವನು ಕರಿತೀವಿ, ಸ್ಟ್ರೀಮ್ ಲೈನ್ ಮಾಡೋಂತ ಒಂದು ವ್ಯವಸ್ಥೆನ ಮಾಡ್ತೀವಿ. ಟೌನ್ಗಳಲ್ಲಿ ನೀರಿಲ್ಲ ಅಂದ್ರೆ ಅಕ್ಕಪಕ್ಕ ಸೋರ್ಸ್ಗಳನ್ನು ಕೂಡ ಟ್ಯಾಪ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನೀರ್ ತರಂತ ಒಂದು ಪರಿಸ್ಥಿತಿ ಇದ್ರು ನೀವು ಸೋರ್ಸ್ ಮಾಡಬೇಕು ಅಂತ ಹೇಳಿದ್ದೇವೆ. ಅದನ್ನೇ ಬೆಂಗಳೂರಲ್ಲೂ ಹೇಳಿದ್ದೇವೆ. ಬೆಂಗಳೂರು ಸುತ್ತಮುತ್ತ ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ರಾಮನಗರ, ಚನ್ನಪಟ್ಟಣ, ಮಾಗಡಿ, ಬೆಂಗಳೂರು ಬೇಕಾದ್ರೆ ದೊಡ್ಡ ದೊಡ್ಡ ಟ್ಯಾಂಕ್ ಅಲ್ಲಿ ತರಬೇಕು ಅಂತ. 15 ದಿನಕ್ಕೊಮ್ಮೆ ಮಾತ್ರ ನೀರು ಬರುತ್ತೆ. ನೀರು ಕಾವೇರಿ ನೀರಿಗಾಗಿ ಚಾತಕ ಪಕ್ಷಿ ಅಂತ ಕಾಯುತ್ತಿರುವ ಮಂಜುನಾಥ್ ನಗರದ ನಿವಾಸಿ
ಪಾಪ ಇವರೆಲ್ಲ ಸಂತೋಷವಾಗಿದ್ದಾರೆ. 5 ಗ್ಯಾರಂಟಿ ಸಿಗ್ತಲ್ಲ, ಟ್ಯಾಂಕರ್ನಿಂದ CM ಗೃಹ ಕಚೇರಿಗೆ ನೀರು ಪೂರೈಕೆ. ಗ್ಯಾರಂಟಿ ಯೋಜನೆಗಳಲ್ಲಿ ಆರ್ಥಿಕ ಶಕ್ತಿ ಬರುತ್ತೆ. ಹೌದು. ಆರ್ಥಿಕ ಶಕ್ತಿಯಿಂದ ಗುಳೆ ಹೋಗೋದು ಕಡಿಮೆ ಆಗಬಹುದು, ಆಗಲ್ಲ ಅಂತ ಹೇಳಕ್ಕಾಗಲ್ಲ, ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಕ್ಕೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ನೀರಿಗೂ ಅದಕ್ಕೂ ಸಂಬಂಧ ಅಲ್ಲ. ಈಗ ದುಡ್ಡಿದ್ರು ನೀರಿಲ್ದಿದ್ರೆ ಗತಿ ಏನು? ಬದುಕಕ್ಕೆ ಬೇಕಾಗಿರೋದು ನೀರು. ದುಡ್ಡೇನು ಮಾಡಕ್ಕಾಗಲ್ಲ. ಹೌದು. ದುಡ್ಡಿದ್ರು ನೀರು ಬೇಕಲ್ಲ. ಎಸ್. ಈಗ ಬಹಳ ಕಡೆ ಬೆಂಗಳೂರಿನಲ್ಲಿ ಆಲ್ ರೈಟ್ 5,000 ರೂಪಾಯಿ ಕೊಟ್ಬಿಟ್ರೆ ಟ್ಯಾಂಕರ್ಗೆ ಅಂದ್ರೂ ನೀರಿಲ್ವಲ್ಲ, ಕೊಡ್ತಾ ಇಲ್ಲ. 5,000 ರೂಪಾಯಿ ಕೊಡ್ತೀವಿ ಅಂದ್ರೂ ನೀರಿಲ್ವಲ್ಲ ಅಲ್ಲಿ. ಬರ್ತಾ ಇಲ್ಲ. ಹಾಗಾಗಿ ಅದಕ್ಕೂ ಡಿರೆಕ್ಟ್ಲಿ ಕೋರಲೇಟ್ ಆಗತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಲೆಟ್ ಅಸ್ ಈಗ ಬಟ್ ಹಳ್ಳಿಗಳಲ್ಲಿ ಇದು ಒಂದಂತೂ ನಿಜ, ದಿಸ್ ಈಸ್ ಎ ಕ್ರೈಸಿಸ್, ಎಲ್ಲರೂ ಒಟ್ಟಾಗೆ ಎದುರಿಸ್ಬೇಕು, ಮಾಡಲೇಬೇಕು. ಇದು DK ಶಿವಕುಮಾರ್, ಸಿದ್ದರಾಮಯ್ಯ ಅಥವಾ XR YR ಅಲ್ಲ ಕ್ರಿಯೇಟ್ ಆಗಿರೋದು. ಇದು ಎಲ್ಲರೂ ಮಾಡಬೇಕು. ಅದಕ್ಕೆ ಬೇಕಾದಂತಹ ಕೆಲವು ಶಿಸ್ತಿನ ಪಾಲನೆಗಳನ್ನು ನಾವೆಲ್ಲರೂ ಮಾಡಬೇಕಾಗಿ ಬರ್ಬೋದು ನಾಳೆ. ಯಾಕಂದರೆ ಇದು ಮಾರ್ಚಿನ ಆರಂಭದಲ್ಲಿದ್ದೀರಿ. ಹೌದು. ಇನ್ನು ಮಾರ್ಚ್ ಮುಗಿಸ್ಬೇಕು, ಏಪ್ರಿಲ್ ಮುಗಿಸ್ಬೇಕು, ಮೇಗೂ ಹೋಗಬೇಕು. ಐ ಡೋಂಟ್ ನೋ 3 ತಿಂಗಳು ನಮ್ಮ ಕೈಲಿ ತಡೆಯೋಕ್ಕಾಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಒಂದೊಂದು ಸರಿ ಅನಿಸತ್ತೆ, ಯಾವುದೇ ವೈಜ್ಞಾನಿಕವಾದ ದಾಖಲೆ ಇಲ್ಲ ಇದನ್ನ ಹೇಳ್ತಿರೋದಕ್ಕೆ, ಈ ಬಿಸಿಲಿನ ಪರಿಪ್ರಮಾಣವನ್ನು ನೋಡಿದ್ರೆ ಮಾರ್ಚಲ್ಲಿ, ಮತ್ತು ಭಾಳ ಕುತೂಹಲಿಯಾಗಿ ನಾನು ಗಮನಿಸ್ತಿರೋ ಹಂಗೆ ಮರಗಳದ್ದು ಎಲೆ ಎಲ್ಲ ಮಾರ್ಚಿನ ಪ್ರಾರಂಭದಲ್ಲೇ ಊದ್ರಾಗಲೇ ಚಿಗುರ್ಕೊಂಡ್ಬಿಡ್ತೀವಿ ಅಂತಂದರೆ ಮಳೆನೂ ಬೇಗ ಬಂದ್ಬಿಡುತ್ತೇನೋ ಅಂತ ಆಸೆ. ವೈಜ್ಞಾನಿಕವಾಗಿ ಯಾವುದೇ ಪ್ರೂಫ್ ಇಲ್ಲ, ಈಗ ನಾನು ಹೇಳಿರೋದು ಅದೊಂದು ಆಸೆ ಅಷ್ಟೇ. ಕಾಯಬೇಕು, ಬೇರೆ ದಾರಿ ಇಲ್ಲ. ಅನ್ಲೆಸ್ ವಿ ಮ್ಯಾನೇಜ್ ಅವರ್ ಸೆಲ್ಫ್ಸ್ ಏನು ಮಾಡೋಕ್ಕಾಗಲ್ಲ. ಬಟ್ ಸರ್ಕಾರ ಒಂದು ಸ್ಟ್ಯಾಂಡ್ ತಗೋತಾ ಇಲ್ಲ ಸರ್, ಸುತ್ತಮುತ್ತಲ ಹಳ್ಳಿಗಳಿಂದ ನಾವು ತರಿಸ್ಕೊಳ್ತೀವಿ, ಸಿಟಿಗಳಿಂದ ನಗರಗಳಿಂದ ನೀರು ತರಿಸ್ಕೊಳ್ತೀವಿ ಅಂತೇಳಿ. ಆ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಏನಲ್ಲ, ಅವ್ರಿಗೆ ನೀರು ಇಲ್ಲದೆ ತರಿಸೋದು ಅಂತಲ್ಲ ಅದು. ವಾಟರ್ ಸೋರ್ಸು ಹೆವಿ ಇರುತ್ತೆ ಹೊರಗಡೆನಲ್ಲಿ, ಯೂಸೇಜ್ ಕಡಿಮೆ ಇರುತ್ತೆ ಅಲ್ಲಿ. ಹಾಗಾಗಿ ನೀವು ಅಲ್ಲಿ ಒಂದು 20 ಲಕ್ಷ ಗ್ಯಾಲನ್ ಇದೆ ನೀರು ಅಂತಂದರೆ ಅಲ್ಲಿ ಯೂಸ್ ಆಗ್ಬೋದು. ಅದು ಮುಂದಿನ 3 ತಿಂಗಳು ಎಲ್ಲ ಟೈಮಲ್ಲೂ ಯೂಸ್ ಮಾಡ್ಕೊಂಡ್ರೆ 2 ಲಕ್ಷ ಗ್ಯಾಲನ್ ಆಗದೆ ಇರ್ಬೋದು. ಹಂಗಾಗಿ ಅದರಲ್ಲಿ ನೀರು ತರ್ತೀವಿ ಅಂತ ಹೇಳ್ತಿರ್ತಾರೆ. ಯಾವ ರೀತಿ ತರ್ತಾರೆ ಮಾಡ್ತಾರೆ ಬೇರೆ. ಇದು ದೊಡ್ಡ ರಾಕ್ಷಸನ ಹೊಟ್ಟೆ ಬೆಂಗಳೂರು ಅನ್ನೋದು. ಎಷ್ಟು ತುಂಬಿದ್ರು ಸಾಕಾಗ. ಹಾಗಾಗಿ ಎಷ್ಟೋ ತರ್ತಾರೆ, ಎಷ್ಟೋ ಮ್ಯಾನೇಜ್ ಮಾಡ್ತಾರೆ. ವಿಲ್ ಹ್ಯಾವ್ ಟು ಮ್ಯಾನೇಜ್ ಇಟ್. ನಮ್ಗಿನ್ ಬೇರೆ ಆಪ್ಷನ್ ಇಲ್ಲ. ಓಕೆ. ರಾಜಕೀಯ ಜೋರಾಗಿದೆ. ನಾಳೆ ಕರ್ನಾಟಕ BJP ಅಭ್ಯರ್ಥಿ ಪಟ್ಟಿ ಫೈನಲ್ ಆಗ್ಬೋದು, ಕೆಲವಾದರೂ ಸೀಟ್ಗಳು ಅಂತಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ BJP JDS ಶಾಸಕರೆಲ್ಲ ಮೀಟ್ ಮಾಡಿದಾರಂತೆ. ಮಾಜಿ ಮಂತ್ರಿ ಮುನಿರತ್ನ, ಇವರು BJPನವರು, ಇವರೆಲ್ಲ ಹೋಗಿದ್ದಾರಂತೆ. ಎಲ್ಲರೂ ಒಟ್ಟಾಗಿ ಒಂದು ತೀರ್ಮಾನ ಮಾಡಿದಂತೆ ನಾವು ಯಾರು ಆಗಲಿ ಅಭ್ಯರ್ಥಿ ನಾವು ಒಟ್ಟಾಗಿ ಫೈಟ್ ಮಾಡೋಣ ಈ ಸರಿ ಅಂತ. ಡಾಕ್ಟರ್ CN ಮಂಜುನಾಥ್, ಅದೇ ನಮ್ಮ ಜಯದೇವ ನಿರ್ದೇಶಕರಾಗಿದ್ದವರು, ಮತ್ತು CP ಯೋಗೇಶ್ವರ್ ಹೆಸರನ್ನ ಬಹುತೇಕ ಎಲ್ಲ ಫೈನಲ್ ಮಾಡಿದಂತೆ. ಡಾಕ್ಟರೇ ಆದರೆ ಒಳ್ಳೇದು ಅಂತೆಲ್ಲ ಹೇಳಿದಾರಂತೆ. ಈ ಮಧ್ಯೆ ದೋಸ್ತಿನ ಟೀಕೆ ಮಾಡ್ತಿರೋದಕ್ಕೆ ದೇವೇಗೌಡರು ಹರಿಹಾಯ್ದು, ನಾವೇನು JDS ವಿಲೀನ ಮಾಡಲ್ಲ, ಆದರೆ ನಮ್ಮನ್ನು ಟೀಕೆ ಮಾಡೋಕ್ಕೆ ಬರ್ತಿರಲ್ಲ ಬಾಯಿಗೆ ಬಂದಂಗೆ ನೀವು ಅಂತ ಹೇಳಿದ್ದಾರೆ. ಈ ಮಧ್ಯೆ ಯತ್ನಾಳೇನೋ ಹೇಳಿದಾರಂತೆ, ನನ್ನನ್ನು ಲೋಕಸಭೆ ಕಳಿಸೋಕ್ಕೆಲ್ಲ ಟ್ರೈ ಮಾಡ್ತಿದ್ದಾರೆ, ನಾನು ಸುಲಭವಾಗಿ ಬಗ್ಗಲ್ಲ ಅಂತ. ಆಳಂದ ಶಾಸಕ BR ಪಾಟೀಲ್ ಮಾತ್ರ ಆಪರೇಷನ್ ಕಮಲದ್ದು ಹೌದು ಪ್ರಯತ್ನ ನಿಜ, ಪ್ರಭಾವಿ ವ್ಯಕ್ತಿ ನನ್ನ ಸಂಪರ್ಕಿಸಿದ್ರು ಅನ್ನೋ ಸ್ಫೋಟಕ ಹೇಳಿದೆ. ಸ್ಫೋಟಕ ಅಲ್ಲ ನನ್ನ ಪ್ರಕಾರದಲ್ಲಿ. ಸಾಮಾನ್ಯವಾಗಿ ಎಲ್ಲದಕ್ಕೂ ಕಾಗದ ಬರೆಯುವ ಅದ್ಭುತ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಂಥ BR ಪಾಟೀಲ್ರು ಆರಂಭದಲ್ಲೇ. ಇದಕ್ಕೆ ಯಾಕೆ ಒಂದು ಕಾಗದ ಬರೆದೊಂದು ದೂರು ಕೊಡಲಿಲ್ಲ ಆ ವ್ಯಕ್ತಿ ಮೇಲೆ? ಯಾಕದನ್ನು ನಿಮ್ಮ ಮನಸ್ಸೊಳಗಡೆ ಇಟ್ಕೊಂಡು ಈಗ ಬಂದು ಹೇಳ್ತಾ ಇದ್ದೀರಿ? ಅದನ್ನು ಹೇಳ್ಬಾರ್ದು. ಎಲ್ಲರಿಗೂ ಕಾಗದ ಬರೀತಿದ್ರಲ್ಲ ನೀವು. ಬಹುತೇಕ ನಾಯಕರುಗಳು ಹಿಂಗೆ ಸ್ಟೇಟ್ಮೆಂಟ್ ಕೊಡಲಿಲ್ಲ ಸರ್, ಅಕ್ಸೆಪ್ಟೆಡ್ ಅಲ್ಲ ಅದು. ಹೌದು. ಹಾಗಾದ್ರೆ ಯು ಶುಡ್ ಗೋ ಅಂಡ್ ರಿಜಿಸ್ಟರ್ ಕಂಪ್ಲೇಂಟ್. ಎಸ್, ಬೈಟ್ ಇದೆ ಸರ್. ಬೆಳಗಿನ ಸಂದರ್ಭ ಮೋದಿ ಏನು ಮೋದಿ ಈ ರಾಷ್ಟ್ರದಲ್ಲಿ ಒಬ್ಬ ಸಮರ್ಥ ನಾಯಕ ಅನ್ನೋದನ್ನ ಇವ್ರು ಯಾರು ಹೇಳಲಿಕ್ಕೆ? ಹೂ ಇಸ್ ದಿಸ್ ಮ್ಯಾನ್? ಇಡೀ ವಿಶ್ವ ಒಪ್ಕೊಂಡಿದೆ. ಸೀಟು ಹೊಂದಾಣಿಕೆ ಮಾಡ್ಕೊಳ್ಬೋದು ಹೊರತಾಗಿ ಈ ಪಕ್ಷವನ್ನು ಮರ್ಜ್ ಮಾಡ್ತಾರೆ, ಈ ಪಕ್ಷ ಉಳಿಯೋದಿಲ್ಲ ಅನ್ನೋ ಸಿದ್ದರಾಮಯ್ಯರೇ ನಿಮ್ಮ ಕಲ್ಪನೆ. ಆಯ್ಕೆ ಮಾಡ್ಕೋರಿ 3 ಲೋಕಸಭೆಯಲ್ಲಿ ಅಂತ ನನಗೆ ಹೇಳಿದ್ರು. ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಉಸ್ತುವಾರಿಗಳು ಕರ್ನಾಟಕದ್ದು ಕರೆದು ಈಗ ಮಾತಾಡಿದ್ದಾರೆ. ನಾವು ಯಾವ ಲೋಕಸಭೆಗೂ ಸ್ಪರ್ಧೆ ಮಾಡೋದಂತ ಹೇಳಿದ್ದೀನಿ. ರಾಷ್ಟ್ರೀಯ ಅಧ್ಯಕ್ಷರು ಒಪ್ಕೊಂಡಿದ್ದಾರೆ. ನೋಡ್ರಿ, ನಿಮ್ಮ ಮಾಧ್ಯಮಗಳಿಗೆ ಎಲ್ಲ ಗೊತ್ತಿರ್ತದೆ, ನೀವು ವಿಶ್ಲೇಷಣೆ ಮಾಡ್ರಿ, ನನ್ನ ಬೈಲೇ ಹೇಳೋದು ಬೇಡ. ನನಗೆ 2 ತಿಂಗಳ ಹಿಂದೆ ಒಬ್ಬರು ಸಂಪರ್ಕ ಬೆಳೆಸಿ
ನನ್ನ ಜೊತೆಗೆ ಮಾತಾಡಿದರು, ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಲ್ಲಿ, ನೀವು ನಮ್ಮ ಜೊತೆಗೆ ಬರಬೇಕು, ನಾವೆಲ್ಲ ಚುನಾವಣೆ ವೆಚ್ಚ ಎಲ್ಲ ನೋಡ್ಕೋತೀವಿ, ಆಯ್ಕೆ ಆದಮೇಲೆ ನಾವು ಮಂತ್ರಿನೂ ಮಾಡ್ತೀವಿ ಅನ್ನೋಂತ ಏನೇನೋ ಹೇಳಿದರು. ನಾನು ಅದಕ್ಕೆ ಕಿವಿ ಸೋತಿಲ್ಲ. ಇನ್ನೊಂದೊಬ್ಬರಿಬ್ಬರು ಶಾಸಕರ ಹತ್ರ ಕೂಡ ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿದೆ. ಮಾತಾಡಿರಬಹುದು ಯಾರಿಗಾರ ಆಸಕ್ತಿ ಇದ್ದವರು. ಓಕೆ. ಬಟ್ ದಟ್ ಹ್ಯಾಸ್ ಟು ಗೋ ಆನ್ ರೆಕಾರ್ಡ್. ನೀವು ಮಾತಾಡ್ಕೋತಾ ಇದ್ರೆ ವಿ ಕಾಂಟ್ ಟೇಕ್ ಇಟ್ ಆನ್ ರೆಕಾರ್ಡ್ ಅದನ್ನು. ಎಸ್. ಇನ್ನು ರಾಮನಗರ ವಕೀಲರ ಮೇಲೆ ಸುಳ್ಳು ಎಫ್ಐಆರ್ ದಾಖಲಿಸಿದ ಆರೋಪ ಸಂಬಂಧ ಸಸ್ಪೆಂಡ್ ಆಗಿದ್ರಲ್ಲ ಐಚೂರು ಠಾಣೆಯ PSI ತನ್ವೀರ್ ಹುಸೇನ್ಗೆ ಪೊಲೀಸ್ ಇಲಾಖೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ತನ್ವೀರ್ ಹುಸೇನ್ ಅಮಾನತು ಆದೇಶವನ್ನು ಕೇಂದ್ರ ವಲಯ IGP ರವಿಕಾಂತೇಗೌಡರು ಹಿಂಪಡ್ಕೊಂಡಿದ್ದಾರೆ. ವಕೀಲರ ಮೇಲೆ ಎಫ್ಐಆರ್ ಹಾಕಿದ ವಿಚಾರದಲ್ಲಿ ತನ್ವೀರ್ ಹುಸೇನ್ ತಪ್ಪಿಲ್ಲ ಅಂತ ಆಂತರಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಅವರನ್ನ ಮತ್ತೆ ಐಜೂರು ಠಾಣೆಗೆ ನಿಯೋಜಿಸಿ ಕೇಂದ್ರ ವಲಯ IGP ರವಿಕಾಂತೇಗೌಡ ಆದೇಶ ಹೊರಡಿಸಿದ್ದಾರೆ. ಇದು ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗುವಂತ ನಿರೀಕ್ಷೆ ಇದೆ. ಅಲ್ಲ, ವಿವಾದ ಅಂದ್ರೆ ಮತ್ತೆ ವಕೀಲರು ಧರಣಿ ಸ್ಟಾರ್ಟ್ ಏನಾದ್ರೂ ಆಗುತ್ತೆ. ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತಾನೆ ಇಲ್ಲಿ ವಕೀಲರ ಧರಣಿ ಕೂತ್ಕೊಂಡಿದ್ರಲ್ಲ ಸರ್. ಹಂಗಾಗಿ ಮತ್ತೆ ಗಲಾಟೆ ಅವರು ಪ್ರತಿಭಟನೆಗೆ ಇಳಿತಾರೆ ಮಾಡಬಹುದು ಅಂತ ಹೇಳಿ. ಅಂತಾನಾ? ಅಲ್ಲಿ ಕೇಳಿ ಬರ್ತಾ ಇದೆ ಸರ್ ಎಲ್ಲ. ಐ ಸಿ.